ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಸಂಕಷ್ಟ ಎದುರಾಗಿದೆ. ಮೂಲ ಸೌಕರ್ಯಗಳೇ ಇಲ್ಲ, ನರಳುತ್ತಾ ಇವೆ ಅಲೆಮಾರಿ ಕುಟುಂಬ. ಜೋಪಡಿಯಲ್ಲೇ ಬದುಕನ್ನ ಸವಿಸ್ತಾ ಇದ್ದಾರೆ ಅಲೆಮಾರಿಗಳು. ಮೊಳಕಾಲ್ಮೂರು ಕ್ಷೇತ್ರದ ನಾಯಕನಹಟ್ಟಿಯ ಅಲೆಮಾರಿಗಳು 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮನೆಗಳೇ ಇಲ್ಲ. ಜೋಪಡಿಯಲ್ಲೇ ವಾಸ ಮಾಡ್ತಾ ಇವೆ ಅಲೆಮಾರಿ ಕುಟುಂಬ. 30 ವರ್ಷಗಳಿಂದ ಈ ಭಾಗದಲ್ಲಿ ಅವರು ವಾಸ ಮಾಡ್ಕೊಂಡಿದ್ದಾರೆ. ನಾಯಕನಹಟ್ಟಿಯಲ್ಲಿ ವಾಸ ಮಾಡೋದಕ್ಕೆ ಸೂರಿಲ್ಲ, ಅಂದ್ರೆ ಮನೆ ಇಲ್ಲ, ಕರೆಂಟ್ ಭಾಗ್ಯನೂ ಇಲ್ಲ, ಕುಡಿಯೋಕ್ ನೀರು ಇಲ್ಲ, ಸ್ಮಶಾನ ಇದೆ, ಅದ್ರ ಪಕ್ಕದಲ್ಲೇ ಜೋಪಡಿ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ 30 ವರ್ಷದಿಂದ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ನಿತ್ಯ ಸೊಳ್ಳೆಗಳ ಕಾಟ ಬೇರೆ, ಸ್ಮಶಾನದ ಬೋರ್ವೆಲ್ ನೀರೇ ಇವರಿಗೆ ಆಸರೆ. ಸರ್ಕಾರ ಮನೆ ಕಟ್ಟಿಸ್ಕೊಡ್ಬೇಕು, ನಮಗೊಂದು ಸೂರಿನ ವ್ಯವಸ್ಥೆ ಮಾಡಬೇಕು, ಮತ್ತೆ ಮೂಲಭೂತ ಸೌಕರ್ಯಗಳನ್ನ ನಮಗೆ ಸರ್ಕಾರ ಕಲ್ಪಿಸ್ಕೊಡ್ಬೇಕು. 30 ವರ್ಷದಿಂದ ವಾಸ ಮಾಡ್ಕೊಂಡಿದ್ದೀವಿ, ಆದ್ರೂ ನಮ್ಗೆ ಯಾವುದೇ ಸೌಲಭ್ಯಗಳು ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಅಲೆಮಾರಿ ಕುಟುಂಬದವರು ಈಗ ಆಗ್ರಹವನ್ನ ಮಾಡಿದ್ದಾರೆ. ಸ್ಮಶಾನ ಇದೆ, ಅದರ ಪಕ್ಕದಲ್ಲಿ ಜೋಪಡಿಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಸ್ಮಶಾನದಲ್ಲಿರುವಂತಹ ಬೋರ್ವೆಲ್ ನೀರೇ ಸದ್ಯಕ್ಕೆ ಇವರಿಗೆ ಆಧಾರ. ಮತ್ತೆ ಇಲ್ಲಿ ರಸ್ತೆ ಸೌಲಭ್ಯ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಸೊಳ್ಳೆಗಳ ಕಾಟ ಬೇರೆ ವಿಪರೀತ. ಎಲ್ಲ ರೀತಿಯಲ್ಲೂ ನಮಗೆ ಸಮಸ್ಯೆ ಆಗ್ತಾ ಇದೆ. ನಮಗೆ ಜೀವನ ನಡೆಸೋದಕ್ಕೆ ಒಂದಿಷ್ಟು ಕನಿಷ್ಠ ಸೌಲಭ್ಯಗಳು ಏನ್ ಬೇಕು ಅದನ್ನ ಮಾಡಿಕೊಡಿ ಅಂತೇಳಿ ಆ ಭಾಗದಲ್ಲಿ ಜನ ಕೇಳಿದ್ದಾರೆ. ನಾಯಕನಹಟ್ಟಿಯ ಅಲೆಮಾರಿಗಳ ಪರಿಸ್ಥಿತಿ ಇದು. 30 ವರ್ಷದಿಂದ ವಾಸ ಮಾಡಿದ್ರು ಕೂಡ ಯಾವುದೇ ಸೌಲಭ್ಯ ಇವರಿಗೆ ಸಿಗ್ತಾ ಇಲ್ಲ. ಸೊ ಈ ಬಗ್ಗೆ ಸ್ಥಳೀಯರು ಏನೆಲ್ಲ ಹೇಳಿದ್ದಾರೆ, ಏನು ಆಗ್ರಹ ಮಾಡಿದ್ದಾರೆ, ಅವ್ರ ಸಂಕಷ್ಟ ಏನು ಕೇಳೋಣ. ಓಟ್ ಒಂದು ಕೇಳಕ್ ಬರ್ತಾರೆ. 40 ವರ್ಷಲಿದ್ದ ಬರೀ ಓಟ್ ಒಂದು ಇಸ್ಕೊಂಡು ಹೋಗ್ತಾರೆ ಹೊರತುವಾಗಿ ನಮ್ಗೊಂದು ಜಾಗ ಇಲ್ಲ, ಒಂದು ಸೈಟ್ ಇಲ್ಲ, ಒಂದು ಓದೋ ಮಕ್ಕಳಿಗೆ ಸಲಕರಣೆ ಇಲ್ಲ, ಒಂದು ಯಾತ್ಯಾತವ್ರಿಗೆ ಒಂದು 2 ಸಂಬಳ ಇಲ್ಲ. ಮನೆ ಮಠ ಮಾಡ್ತೀವಿ ಅಂತಾರೆ, ಗಾಡ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಪುಣ್ಯಾತ್ಮ ಇವಾಗ ಒಂದು 5 ವರ್ಷದ ಮುಂದೆ ನೇರ್ಲಕುಂಟೆ ತಿಪ್ಪೇಸ್ವಾಮಿ ಮಾತ್ರ ನೀರ್ ಹಾಕಿ ಕರೆಂಟ್ ಮಾಡಿ ಕೊಟ್ಟು ಹೋಗಿದ್ ನೋಡಿ ಕೆಳಗೆ. ಅಲ್ಲಿದ್ದ ಇಲ್ಲಿಗೆ ತಂದಾಕಿದವ್ರು ಒಬ್ಬರು ಮಿಸ್ಕಾಡಿಲ್ಲ. ಇವಾಗ ಬರ್ತೀವಿ, ಆವಾಗ ಬರ್ತೀವಿ, ಅಲ್ಲಿ ತೋರಿಸ್ತೀವಿ, ಇಲ್ಲಿ ತೋರಿಸ್ತೀವಿ, ಎಲ್ಲಿ ತೋರಿಸಿಲ್ಲ. ಇನ್ನ ಜಾಗ ಇಲ್ಲ, ಸ್ಥಳ ಇಲ್ಲ, ಸುಡ್ಗಾಡ್ ನೋಡು ಮೊಗ್ಲಾಗ ಸುಡ್ತಾ ಇದ್ದಾರೆ ಹೆಣ್ಗಳು. ಅಂಥದ್ರಾಗ ಮಕ್ಕಳು ಕಟ್ಕೊಂಡು ಬಾಣಿತವ್ರು ಬಸಿರೋರು ಎಲ್ಲರನ್ನು ಕಟ್ಕೊಂಡು ಇಲ್ಲ ಇದೀವಿ. ಇಂಥ ಅವಸ್ಥೆಯಾಗ ನಮ್ಮನ್ನ ಯಾರು ಕಣ್ಣಾಗ ನೋಡೋರು ಒಬ್ಬೊಬ್ಬರು ಇಲ್ಲ ಈ ಊರಾಗ. ನಾಲ್ಕನೆಟ್ಟಿ ಸಮಸ್ಯೆನಾಗ ಯಾರ್ಯಾರು ಇಲ್ಲ. ಏನು ಬೇಕಂತ ಹೇಳ್ತಿದ್ವಿ ಅಂದರೆ ನಮ್ಗೆ ಇರೋಕೆ ಜಾಗ ಬೇಕು, ಗೌರ್ಮೆಂಟ್ಲಿಂದ ಸೌಕರ್ಯ ಬೇಕು, ಮನೆ ಕೊಟ್ಟು ಕಳಿಸ್ಬೇಕು, ನಮ್ಮ ಕರೆಂಟ್ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು. ಅಷ್ಟೇ ನಾವು 3 ಐಟಮ್ ನಮ್ಗೆ ಬೇಕಾಗಿದ್ದು. ಹುಡುಗರದು ಜೀವನ ಪೂರ್ತಿ ಅವ್ರಿಗೂ ಒಂದು ಸ್ವಲ್ಪ ಗೌರ್ಮೆಂಟ್ ಅಂತ ಅದಕ್ಕೆ ಬರಬೇಕು. ಅದಕ್ಕಾಗಿ ನಾವು ಒದ್ದಾಡ್ತಿದ್ದೀವಿ ಸರ್. ಇಲ್ಲಿ ಪರಿಸ್ಥಿತಿ ಇಷ್ಟ ಐತೆ ಸರ್. ಮಳೆ ಬಂದರೂ ಹಿಂಗೆ ಕೂಲಿ ಮಾಡಬೇಕು, ಜೀವನ ಮಾಡಬೇಕು ಅಷ್ಟೇ. ಯಾರನ್ನ ಹಿಂಗೆ ಕರೆದ್ರೆ ಹೋಗ್ಬೇಕು, 200-300 ಕೊಟ್ಟರೆ ಜೀವನ ಮಾಡಬೇಕು. ಅದನ್ನ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ನಮಗೆ ಇಲ್ಲಿ ವ್ಯವಸ್ಥೆ ಬಂದಾಗಳಿದ್ದು ಇವಾಗ 40 ವರ್ಷಲಿದ್ದ ನಾವು ಇವಾಗ ನಾಯಕನಹಟ್ಟಿ ಗ್ರಾಮದಲ್ಲಿ ನಾವು ವಾಸ ಮಾಡಕತ್ತೀವಿ. ಆದರೆ ನಮಗೆ ಜಾಗ ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಹೌದಾ. ಮಕ್ಕಳು ಓದೋಕ್ಕಂತೂ ಒಂದು ಸೌಲಭ್ಯ ಇಲ್ಲ. ಅಲ್ಲಿಗೊಂದು ಅರ್ಧ ಜನ ಹೋಗ್ತಾರೆ, ಈ ಕಡೆ ಒಂದು ಏಕಕಾಲೋನಿ ಕಡೆ ಒಂದು ಅರ್ಧ ಜನವನ್ನು ಹಾಕಿವಿ, ಅವ್ರಿಗೂ ಏನೂ ಸೌಲಭ್ಯ ಇಲ್ಲ. ಇವಾಗ ಓದಿದವರು ಅವ್ರ ಅನುಕೂಲ ಅನ್ನೋದು ಏನೂ ಇಲ್ಲ. ಇವಾಗ ನಮ್ಮ ದುಡಿಮೆ ಅಂತೀರಾ, ನಮ್ಮ ದುಡಿಮೆಗೆ ನಾವು ಭಿಕ್ಷೆ ಬೇಡ ಉದ್ಯೋಗ ಫಸ್ಟ್ಗಿತ್ತು. ಕೆಲವರು ಮಂದಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಕೆಲವರು ಹಿಂಗೆ ವ್ಯಾಪಾರಸ್ಥರು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಕೆಲವರು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಮತ್ತು ನೀರಿನ ವ್ಯವಸ್ಥೆ ಅಂದರೆ ಇಲ್ಲಿ ಸತ್ತೋರ್ಗೆ ಮಾತ್ರ ನೀರು ವ್ಯವಸ್ಥೆ ಇದೆ ಸರ್. ಸುಡುಗಾಡ ಮಶಾಣ ಊತಕ್ಕೆ ಬಂದವ್ರಿಗೆ, ಸತ್ತೋರಿಗೆ ಮಣ್ಣು ಮಾಡೋಕೆ ಬಂದವ್ರಿಗೆ ಮಾತ್ರ ನೀರು ವ್ಯವಸ್ಥೆ ಐತೆ. ಇಲ್ಲೊಂದು ಬೋರ್ ಹಾಕಿದ್ದಾರೆ ಸುಡುಗಾಡ್ನಾಗ. ಈ ಕಡೆ ಬದುಕಿದವ್ರಿಗೆ ಮಾತ್ರ ನೀರು ವ್ಯವಸ್ಥೆ ಇಲ್ಲ. ಯಾಕಡೆ ನಲ್ಲಿಗಳು ಇಲ್ಲ, ನಮಗೆ ಬೋರ್ನು ನೀರು ಅವಶ್ಯಕತೆನೂ ಇಲ್ಲ. ಇಲ್ಲಿ ಏನೇನೋ ಒಂದು ಸೌಲಭ್ಯನೂ ಇಲ್ಲ. ಆದರೂ ಕೂಡ ನಾವು ಜೀವನ ಮಾಡ್ತಾಯಿದ್ವಿ. ಆ ಕಡೆ ಈ ಕಡೆ ಮನೆಗಳು ಪಕ್ಕದಲ್ಲಿ ಹೋಗ್ಬೇಕು, ತೊಟ್ಟೆಗಳಿರೋವು, ನಲ್ಲಿಗಳಾಗಿ ಬಿಟ್ಟಿರೋವು ಹಿಡ್ಕೊಂಬರ್ಬೇಕು, ಅವ್ರನ್ನ ಕೇಳ್ಬೇಕು, ತೊಗೊಂಬರ್ಬೇಕು, ಅವೇ ನೀರು ಕುಡಿಬೇಕು. ಅವ್ರು ಬೀಳಿಲ್ಲಪ್ಪ ಅಂದರೆ ಸುಮ್ಕೆ ಕುಂದ್ರಬೇಕು, ಬೇಯಿಸ್ಕೋಬೇಕು, ಹೌದಾ. ಮತ್ತೆ ಹೊಡಿಯೋಕೆ ಬಂದ್ರೆ ಹೊಡಿಸ್ಕೋಬೇಕಾಗತ್ತೆ ನಮಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. 30 ವರ್ಷದಿಂದ ವಾಸ ಮಾಡ್ಕೊಂಡಿದ್ರು ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಜೊತೆಗೆ ಒಂದು ಮನೆಯ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಅವ್ರು ಮನೆ ಕೊಡಿ ಅಂತ ಹೇಳಿ. ಅಂದ್ರೆ ಈ ಬಗ್ಗೆ ಜನಪ್ರತಿನಿಧಿಗಳು, ಆ ಭಾಗದ ಶಾಸಕರು ಏನ್ ಹೇಳ್ತಾ ಇದ್ದಾರೆ? ಇವತ್ತ ಏನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಈ ನಾಯಕನಹಟ್ಟಿ ಗ್ರಾಮದಲ್ಲಿ ಈಗಾಗಲೇ 50 ಕುಟುಂಬಗಳು ಕಳೆದ 25ರಿಂದ 30 ವರ್ಷಗಳಿಂದ ಕೂಡ ಇದೇ ರೀತಿಯ ಅಲೆಮಾರಿ ಜೀವನವನ್ನ ನಡೆಸ್ತಾ ಬಂದಿದ್ದಾರೆ. ಕಳೆದ 3-4 ವರ್ಷಗಳಲ್ಲಿ ಅವರನ್ನ ಬೇರೆ ಒಂದೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಲೇ ಬಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರಿಗೆ ಸೂಕ್ತ ಸ್ಥಳವನ್ನ
ನಿರ್ದಿಷ್ಟವಾಗಿ ಅವರಿಗೆ ಗುರುತಿಸಿಕೊಡುವಂತದ್ದಾಗ್ಲಿ, ಅವರಿಗೆ ಹಕ್ಕುಪತ್ರವನ್ನ ಕೊಡುವಂತದ್ದಾಗ್ಲಿ, ಅವರಿಗೆ ಸೂರಿನ ವ್ಯವಸ್ಥೆಯನ್ನ ಮಾಡುವಂತದ್ದಾಗ್ಲಿ ಯಾವುದಕ್ಕೂ ಕೂಡ ಇಲ್ಲಿಯ ಕ್ಷೇತ್ರದ ಶಾಸಕರು ಮುಂದಾಗಿಲ್ಲ ಅನ್ನುವಂಥದ್ದು ಆ ಅಲೆಮಾರಿ ಕುಟುಂಬಗಳ ಆಳಲು. ಯಾಕೆಂತ ಹೇಳಿದ್ರೆ ಏನು ಈಗ ಆ ಏನು ಅಲೆಮಾರಿ ಜನಾಂಗದವರು ಅಲ್ಲಿ ಬಂದು ವಾಸ ಮಾಡ್ಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯೇ ಹುಟ್ಟಿದಂತ ಮಕ್ಕಳು ಇವಾಗ ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾದ್ರೂ ಕೂಡ ಇವತ್ತು ಕೂಡ ಅವ್ರಿಗೆ ನಿವೇಶನವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಯಾವೊಬ್ಬ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಕ್ರಮವನ್ನ ಕೈಗೊಳ್ತಿಲ್ಲ. ಅವ್ರಿಗೆ ಕರುಣೆ ಅಂತದ್ದಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲೇ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಬಾರಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಾಸಕರು NY ಗೋಪಾಲಕೃಷ್ಣ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ದೇವೆ. ಇಲ್ಲಿಗೆ ಬಂದ್ರಿ, ಅಲ್ಲೇ ಇರ್ರಿ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲಿದ್ರೆ ಅಲ್ಲಿಗೆ ಬರ್ರಿ ಅಂತ ಹೇಳ್ತಾರೆ. ಇದೇ ರೀತಿ ಕಾಲವನ್ನ ಮುಂದೂಡ್ತಾ ಹೋಗ್ತಾರೆ. ಈವರೆಗೂ ಕೂಡ ನಮ್ಮ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನ ತೋರಿಸ್ತಾ ಇಲ್ಲ, ನಮ್ಗೆ ನಿವೇಶನವನ್ನ ಕೊಡುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಅವ್ರು ನೋಡ್ಕೊಳ್ತಾರಂಥದ್ದು. ಇದು ಇಡೀ ಜಿಲ್ಲೆಯಲ್ಲಿ ಏನು ಸುಡುಗಾಡಿಸಿದ್ರು ಮತ್ತೆ ಅಲೆಮಾರಿ ಕುಟುಂಬಗಳು ಇದಾವೆ, ಇವುಗಳಿಗೆ ಒಂದು ವ್ಯವಸ್ಥಿತವಾದ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಲ್ಲಿ ಇಡೀ ಜಿಲ್ಲಾಡಳಿತವೇ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಡುಗಾಡಿಸಿದರು ವಾಸ ಮಾಡ್ತಿರ್ತಕ್ಕಂಥ ಈ ಜಾಗ ಏನಿದೆ, ಈ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ, ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿಗೆ ವಿದ್ಯುತ್ ಸಂಪರ್ಕವಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಅವರು ಅದೇ ಕತ್ಲಲ್ಲಿ, ಅದೇ ವ್ಯವಸ್ಥೆ ಇಲ್ದಿರೋಂಥ ಜಾಗದಲ್ಲಿ ಜೀವನವನ್ನ ಸಾಗಿಸ್ಬೇಕಾಗಿದೆ. ಹಾಗಾಗಿ ಅವರು ಕೇಳ್ತಾ ಇರೋದು ನಮ್ಮ ಮಕ್ಕಳಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ, ಅವರು ಶಾಲೆಗೆ ಹೋಗುವಂತದ್ದಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ವಿದ್ಯುತ್ ದೀಪಗಳನ್ನ ಅಳವಡಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡುವಂತದ್ದಾಗಿ. ವಿನಾಯಕ್, ಈಗ ಮೂಲ ಸೌಕರ್ಯ ಜೊತೆಯಲ್ಲಿ ಶಿಕ್ಷಣದ ವಿಷಯವಾಗಿ ನೋಡೋದಾದ್ರೆ ಸೊ ಅಲ್ಲಿರುವಂತ ಮಕ್ಕಳು ಯಾರು ಇವಾಗ ಪ್ರೆಸೆಂಟ್ ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಏನು ಈಗ ಅಲ್ಲಿ ವಾಸವಾಗಿರ್ತಕ್ಕಂಥ ಅಲೆಮಾರಿಗಳ ಕುಟುಂಬಗಳ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಅವರು ಹೋಗ್ಲಿಕ್ಕೆ ಒಂದು ನಿಗದಿತ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅಲೆಮಾರಿಗಳು ಕುಟುಂಬಗಳು ವಾಸವಾಗಿರ್ತಕ್ಕಂಥ ಜಾಗದಿಂದ ಮತ್ತೆ ಬೇರೆ ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಒಂದಿಷ್ಟು ವಿಭಾಗೀಯವಾಗಿ ಅವರು ಮಕ್ಕಳನ್ನ ಬೇರೆ ಬೇರೆ ಕಡೆಗೆ ಕಳಿಸುವಂತ ಸ್ಥಿತಿ ಇದೆ. ಇದೇ ಶಾಲೆಗೆ ಹೋಗ್ಬೇಕು ಅನ್ನುವಂತ ನಿರ್ದಿಷ್ಟವಾದಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿಲ್ಲ ಅನ್ನುವಂಥದ್ದು ಅಲ್ಲಿಯ ಜನರ ಮಾತು. ಯಾಕೆಂತ ಹೇಳಿದ್ರೆ ಈ ಮಕ್ಕಳು ಆ ಸುಡುಗಾಡು ಏನಿದೆ ಅಂದ್ರೆ ಸ್ಮಶಾನ ಇದೆ, ಆ ಸ್ಮಶಾನವನ್ನ ದಾಟಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆಗೆ ತೆರಳಬೇಕು, ಮತ್ತೊಂದು ಕಡೆ ನಾಯಕನಹಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಶಾಲೆಗೆ ತೆರಳಬೇಕು. ಈ ರೀತಿ ಛಿದ್ರವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದೀವಿ ಅನ್ನುವಂತ ಮಾತನ್ನ ಅಳದನ್ನ ಅವ್ರು ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಈಗ ಅಧಿಕಾರಿಗಳ ಈ ಬಗ್ಗೆ ಏನಾದ್ರು ಗಮನ ಹರಿಸಿದಾರಾ? ಯಾಕಂದ್ರೆ ಈಗ ಶಾಸಕರು ಅಥವಾ ಯಾರು ಎಲೆಕ್ಷನ್ಗೆ ನಿಂತಿರ್ತಾರೆ ಅವ್ರು ಬಂದಂತ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ, ನೀವು ನಮಗೆ ಓಟ್ ಹಾಕಿ ಅಂತ. ಇವ್ರ ಹತ್ರ ವೋಟರ್ ID ಎಲ್ಲ ಇದೆಯಾ, ಯಾವ ಅಡ್ರೆಸ್ ಅಲ್ಲಿ ಇದೆ? ಮತ್ತೊಂದ್ ಕಡೆ ಈಗ ಅಧಿಕಾರಿಗಳಿಗೆ ಏನಾದ್ರು ಮನವಿ ಮಾಡ್ಕೊಂಡಿದ್ದಾರೆ ಇವರು? ಈಗೇನು ಇಲ್ಲಿ 50ಕ್ಕೂ ಹೆಚ್ಚು ಕುಟುಂಬಗಳು ನಾಯಕನಹಟ್ಟಿನಲ್ಲಿ ಈ ರೀತಿಯ ಅಲೆಮಾರಿ ಕುಟುಂಬಗಳು, ಸುಡುಗಾಡಿಸಿದ್ರ ಕುಟುಂಬಗಳು ವಾಸವಾಗಿರ್ತಕ್ಕಂಥದ್ದು. ಇವರಿಗೆ ಈವರೆಗೂ ಕೂಡ ವೋಟರ್ ID ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನ ನಡೆಸುವುದಕ್ಕೆ ಏನೇನೆಲ್ಲ ಅಗತ್ಯಗಳಿದೆ ಅವನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಅವ್ರಿಗೆ ನಿವೇಶನವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಈವರೆಗೂ ಕೂಡ ಕ್ರಮವನ್ನ ವಹಿಸಿಲ್ಲ. ಮತ್ತೆ ಯಾವುದೇ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ, ಮುಂದೂಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಆ ಜನರ ಮಾತುಗಳು. ಜೊತೆಗೆ ಏನು ಶಾಸಕರು ಇದ್ದಾರೆ ಇವರು ಕೂಡ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀಡಬಹುದು ಅಥವಾ ಅವರೇ ಒಂದು ಕಾಳಜಿಯನ್ನು ತೋರಿಸುವುದರ ಮೂಲಕ ಒಂದು ವ್ಯವಸ್ಥಿತ ಜಾಗವನ್ನ, ನಿರ್ದಿಷ್ಟ ಜಾಗವನ್ನ ಗುರುತಿಸಿ ಅಲ್ಲಿ ಹಕ್ಕುಪತ್ರವನ್ನ ಕೊಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದ್ರೂ ಕೂಡ ಇವರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥ. ಶರ್ಮಿತಾ, ಫೈನ್. ಈಗ 30 ವರ್ಷದಿಂದ ಸ್ಮಶಾನ ಪಕ್ಕದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ, ಬೇಸಿಕ್ ಫೆಸಿಲಿಟಿ ಅಂತೂ ಇಲ್ಲ. ಈ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷದಲ್ಲಿ? ಏನು ಇವರು ವಾಸವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಅಗತ್ಯವಾದ ಕುಡಿಯೋ ನೀರಿನ ವ್ಯವಸ್ಥೆಗಳು ಇರೋದಿಲ್ಲ. ಹಾಗಾಗಿನೇ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ಗಳಿಂದ ಆಗಿರ್ಬೋದು ಅಥವಾ ಈಗ ವಾಸವಾಗಿರ್ತಕ್ಕಂಥ ಏನು ಜಾಗ ಏನಿದೆ ಆ ಜಾಗದ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಮಶಾನದಲ್ಲಿ ಒಂದು ಬೋರ್ವೆಲ್ ಅನ್ನ ಹಾಕಿದ್ದಾರೆ, ಅಲ್ಲಿಂದ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನ ನೋಡಿದಾಗ ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವ್ರಿಗೆ ನಿಜಕ್ಕೂ ಕೂಡ ಕರುಣೆ ಅಂತದ್ದು ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ.